ನೋಡ್ತಾ ಇರ್ಬೋದು ನಮ್ಮ ವಸಂತ ಅವರು ದೈತ್ಯ ಶ್ರೀಕಂಠ ಆನೆ ಮೇಲೆ ಹತ್ತಿ ಸವಾರಿ ಮಾಡ್ತಾ ಇರೋದನ್ನ. ಇದು ನೋಡೋಕ್ಕೆ ತುಂಬ ಒಂಥರ ಖುಷಿಯಾಗುತ್ತೆ. ಮೊದಲೊಂದು ಸತಿ ನಮ್ಮ ವಸಂತ ಅವರು ಕೃಷ್ಣ ಆನೆ ಮೇಲೆ ಕ್ಯಾಪ್ಚರಿಂಗ್ ಎಲ್ಲ ಮಾಡಿದರು, ಹಾಗೂ ದಸರಾ ಕೂಡ ಕರ್ಕೊಬಂದಿದ್ರು 2017. ಅದಾದ ನಂತರ ನಮ್ಮ ಅಭಿಮಾನಿಗಳಿಗೆ, ವಸಂತ ಅವರ ಅಭಿಮಾನಿಗಳಿಗೆ ಇದೊಂಥರ ಖುಷಿ ಅನ್ನಿಸ್ತು. ತುಂಬ ವೈರಲ್ ಆಯಿತು ಈ ವಿಡಿಯೋ. ಎಷ್ಟು ಖುಷಿಯಾಗುತ್ತೆ ಅಂದರೆ ನೋಡೋಕ್ಕೆ, ಶ್ರೀಕಂಠ ಆನೆ ಮೇಲೆ ಕೂತಿ ವಸಂತ ಅವ್ರನ್ನ ನೋಡೋದೇ ಒಂಥರ ಖುಷಿ. ಹಾಗೆ ವಸಂತ ಹಾಗೂ ಅಭಿಮನ್ಯುನೇ ಕ್ಯಾಪ್ಚರ್ ಮಾಡಿ ಹಿಡ್ದಂಥ ಆನೆ ಶ್ರೀಕಂಠ 2014. ಅದನ್ನ ಹಿಡ್ದು ಲೋಡ್ ಮಾಡಿದ್ದೆ ನಮ್ಮ ವಸಂತ ಹಾಗೂ ಅಭಿಮನ್ಯು ಟೀಮ್. ಇಷ್ಟು ವರ್ಷ ದಸರಾ ಮಾಡಿರೋ ಅನುಭವ ನಮ್ಮ ವಸಂತ ಅವ್ರಿಗೆ. ಅವ್ರ ಜೊತೆ ನಿಂತ್ಕೊಂಡು ಮಾತಾಡೋದೇ ಒಂದು ಖುಷಿ. ಅವ್ರು ಹೇಳೋ ಸ್ಟೋರಿಗಳು ಕೇಳೋದು ಒಂಥರ ಖುಷಿ. ಕ್ಯಾಪ್ಚರಿಂಗ್ ಬಗ್ಗೆ ಆಗಿರ್ಬೋದು, ಆನೆಗಳು ಪಳಗ್ಸೋದ್ ಬಗ್ಗೆ ಆಗಿರ್ಬೋದು. ನೀವು ಬೇಕಾದರೆ ಒಂದು ಸತಿ ಹೋದಾಗ ಫ್ರೀ ಇದ್ದಾಗ ಮಾತಾಡಿ. ಅವ್ರು ಹೇಳೋ ಸ್ಟೋರಿಗಳಾಗಿರ್ಬೋದು, ಕ್ಯಾಪ್ಚರಿಂಗ್ ಸ್ಟೋರಿಗಳಾಗಿರ್ಬೋದು, ಒಂಥರ ನಮಗೆ ಒಂಥರ ಪಾಸಿಟಿವ್ ವೈಬ್ಸ್ ಅಂತ ಬರುತ್ತೆ. ಅವ್ರ ಜೊತೆ ಮಾತಾಡ್ಬೇಕಾದ್ರೆ ನಮಗೆ ಒಂಥರ ರೋಮಾಂಚಕ. ಯಾವ ಥರ ಕ್ಯಾಪ್ಚರಿಂಗ್ ಎಲ್ಲ ಮಾಡಿದರು, ಹಾಗೆ ಯಾವ ರೀತಿ ಸಾವನ್ನ ಗೆದ್ದು ಬಂದರು, ಅಭಿಮನ್ಯು ಯಾವ ಥರ ಎಲ್ಲ ಕಾಪಾಡ್ತು ವಸಂತ ಅವ್ರಿಗೆ. ಆದರೆ ಇದೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಆಗಲಿ ಮೀಡಿಯಾದಲ್ಲಾಗಲಿ ಹೇಳೋಕ್ಕಾಗಲ್ಲ. ಅವರು ನೀವು ಪರ್ಸ್ನಲಾಗಿ ಯಾರು ಹೋದಾಗ ಒಂದು 5 ನಿಮಿಷ ನಿಂತ್ಕೊಂಡು ಮಾತಾಡಿ, ನೀವು ಕೇಳ್ಬೋದು. ಇವರಿಷ್ಟು ದಸರಾ ಮಾಡಿದರು, ಇವ್ರ ಸರಳತೆಗೆ ನಮ್ಮದೊಂದು ಸಲಾಮ್ ಅಂತಲೇ ಹೇಳ್ಬೋದು ವಸಂತ ಅವ್ರದ್ದು. ಹಾಗೆ ಇವ್ರು 100 ವರ್ಷ ಚೆನ್ನಾಗಿರಲಿ. ಇದೇ ಥರ ಒಳ್ಳೊಳ್ಳೆ ಆನೆಗಳು ಇವ್ರ ಕಡೆಯಿಂದ ಬರಲಿ. ನೆಕ್ಸ್ಟ್ ಅವ್ರ ಮಗ ಕೂಡ ಇದ್ದಾನೆ. ಹಾಗೆ ಇವ್ರಿಗೂ ಈ ಅಭಿಮನ್ಯು ರಿಟೈರ್ಡ್ ಆದಮೇಲೆ ತುಂಬ ಚೆನ್ನಾಗಿ ಆರಾಮಾಗಿ ಅವ್ರ ರೆಸ್ಟ್ ಲೈಫ್ನ ಎಂಜಾಯ್ ಮಾಡಲಿ. ಆಲ್ ದ ಬೆಸ್ಟ್ ನಮ್ಮ ಅಭಿಮನ್ಯು ಹಾಗೂ ವಸಂತ ಅವ್ರಿಗೆ. ಅವ್ರ ಅಭಿಮಾನಿಗಳಿಗೂ ನಮ್ಮ ಕಡೆಯಿಂದ ಒಂದು ಆಲ್ ದ ಬೆಸ್ಟ್.